ಮೈಸೂರಿನಲ್ಲಿ ಸ್ವರ ಸರಸ್ವತಿ ಎಸ್ ಜಾನಕಮ್ಮ ಅವರ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಜಾನಕಮ್ಮ ಅವರ ಅಂತ್ಯ ಸಂಸ್ಕಾರ ನೆರವೇರಿಸ್ತಾರೆ ಕುಟುಂಬದವರು. ವಿಧಿವಿಧಾನವನ್ನ ಮೊಮ್ಮಗಳು ಅಪ್ಸರಾ ಅವರು ನೆರವೇರಿಸೋದಕ್ಕಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಈ ಅಂತ್ಯಕ್ರಿಯೆ ನಡೆಯುತ್ತೆ. ಗಾನಲೋಕದ ದಂತಕತೆ ಬಗ್ಗೆ ಕೇಳಿ ತಿಳ್ಕೊಳ್ಳೋದು ಇವತ್ತು ತುಂಬ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮನೇ ಒಂದು ರೀತಿ ನುಡಿ ನಮನದ ರೀತಿ ನಾವು ನಡೆಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದರೆ ಈಗಿನ ಜನ್ರೇಷನ್ ಅವರಿಗೆ ಅವರ ಹಾಡಿನ ಮೂಲಕ ಪರಿಚಯ, ಬಟ್ ಸಿಂಗರ್ಸ್ನ ಕೇಳಿದ್ರೆ ಗೊತ್ತಿರುತ್ತೆ ಅವರಿಂದ ಏನು ಕಲಿತರು, ಅವ್ರದ್ದು ಶಕ್ತಿ ಏನಾಗಿತ್ತು, ಏನಕ್ಕೆ ಅವ್ರಿಗೆ ಅಷ್ಟು ಸಾವಿರ ಗೀತೆಗಳನ್ನು ನಿರರ್ಗಳವಾಗಿ ಯಾವುದೇ ಭಾಷೆ ಇದ್ರೂ ಭಾಷೆಯ ಸೂಕ್ಷ್ಮತೆಯನ್ನು ಇಟ್ಕೊಂಡು ಆಡ್ತಾಯಿದ್ರು. ಪದಗಳ ಉಚ್ಚಾರಣೆ ಎಷ್ಟು ಲೀಲಾಜಾಲವಾಗಿ. ಕನ್ನಡ ಅರ್ಥ ಆಗುತ್ತೆ, ತೆಲುಗು ಅರ್ಥ ಆಗುತ್ತೆ, ತಮಿಳು ಓಕೆ ನಮ್ಮ ಪಕ್ಕದ ರಾಜ್ಯದ ಭಾಷೆ ಹಾಡ್ಬಿಡ್ಬೋದು ಅಂತ. ಓಡಿಯಾ, ಸಿಂಹಳ, ಜರ್ಮನಿ ಹೇಗೆ ಸಾಧ್ಯ ಇದು ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿರೋರನ್ನು ಮೆಚ್ಚಿಸ್ಬೇಕಲ್ಲ, ಹೇಗೆ ಅನ್ನೋದು ಪ್ರಶ್ನೆ ಬರುತ್ತೆ. ತಿಳ್ಕೊಳ್ಳೋಣ. ನೋಡಿ, ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ.